ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನಿವತ್ತು ನಿಮಗೆ ನಮ್ಮ ಕಡೆ ಮಾಡ್ತಕ್ಕಂಥ ದುರ್ಗಾ ದಾವಣಗೆರೆ ಕಡೆ ಸೈಡ್ ಭಾರಿ ಫೇಮಸ್ ಆಗಿರ್ತಕ್ಕಂಥ ಬಜ್ಜಿಯನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮುದ್ದೆ ಜೊತೆ, ಅನ್ನ ಜೊತೆ, ರೊಟ್ಟಿ ಜೊತೆ ಎಲ್ಲದಕ್ಕೂ ಕೂಡ ಸೂಪರಾಗಿ ಹೊಂದಿಕೆ ಆಗುತ್ತಿದ್ದು, ಭಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ. ಅದನ್ನು ನಿಮ್ಗೆ ಇವತ್ತು ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ನಾನು ಈಗ ಇದನ್ನ ಆಲ್ರೆಡಿ ಇನ್ಸ್ಟಾದಾಗ ಅಪ್ಲೋಡ್ ಮಾಡಿದ್ದೀನಿ, ಆದರೂ ಇಲ್ಲೊಂದ್ಸಲ ತೋರಿಸೋಣ ಅಂತ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಣ್ರೆ. ಮುದ್ದೆ ಜೊತೆಗಂತೂ ನಮ್ಮ ಕಡೆ ಜನಗಳಿಗೆ ಗೊತ್ತಿರುತ್ತೆ ಬಜ್ಜಿ ಮುದ್ದೆ ಅಂತಂದರೆ ಆಹಾ, ಹಾಗೆ ಬಾಯಿಗೆ ನೀರು ಬಂದುಬಿಡ್ತಾವೆ, ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಇದನ್ನೊಂದು ಸತಿ ಖಂಡಿತ ಟ್ರೈ ಮಾಡಲೇಬೇಕು. ಮಾಡಿ ನನಗೆ ಹೇಗೆ ಬಂತು ಅಂತ ಹೇಳಬೇಕು. ಭಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ. ನೋಡಿರಿ ಎಷ್ಟು ಚೆನ್ನಾಗೈತೆ ಅಂತಂದರೆ ಹಾಗೆ ಬಾಯಿಗೆ ನೀರು ಬರ್ತವೆ ನೋಡಿರಿ. ಆಹಾ, ಇಂಥ ಹಳ್ಳೆ ಅಂತ ಮುದ್ದೆ, ಅದು ನುಚ್ಚಾಕಿ ಮಾಡಿರೋ ಮುದ್ದೆ ಬಜ್ಜಿ ಇದ್ದು ಬಿಟ್ಟರೆ ಯಾವ ಊಟ ತಗೊಂಡು ಏನು ಮಾಡ್ತೀರಾ ನೀವು? ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ಬಜ್ಜಿ ಮುದ್ದೆ. ಈ ಥರ ವಯಸ್ಸಾದರೆ ಏನು ಅಜ್ಜಿಗಳಿದ್ದರೆ ಹಿಂಗೆ ಹಳ್ಳೆ ಅಂತ ಮುದ್ದೆ ಮಾಡಿಕೊಟ್ಟು ಇಂಥ ಬಜ್ಜಿ ಮಾಡಿಕೊಟ್ಬಿಟ್ರೆ ಎಂಥ ಊಟ ಮಾಡ್ತಾರೆ ಅಂತೀರ. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ನುಚ್ಚಾಕಿ ಮಾಡಿರೋ ಮುದ್ದೆ. ಇದು ನೋಡಿರಿ ಎಷ್ಟು ಸ್ಮೂತ್ ಇದೆ, ಎಷ್ಟು ಚೆನ್ನಾಗಿರುತ್ತೆ. ನೀವು ತುಪ್ಪ ಬೇಕಂದರೆ ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ರೆ ಅಂತ ಹಿಂಗಿರಲ್ಲ. ಹೋಗ್ರಿ, ಮುದ್ದೆ ಮುರ್ಕೊಂಡು ಹಿಂಗೆ ನುಂಗುತ್ತಿದ್ದರೆ ಹೋಗತ್ತ ಸ್ವರ್ಗಕ್ಕೆ ಮೂರೇ ಗೇಣು. ಇವತ್ತು ಏನು ಮನೆಗೇನು ತರಕಾರಿ ಏನೇನೂ ಇರಲಿಲ್ಲ, ಅಗದಿ ಏನೇನೂ ಇರಲಿಲ್ಲ, ಎಲ್ಲ ನಿಚ್ಚೋಳ ಖಾಲಿಯಾಗಿತ್ತು. ಅದಕ್ಕತ್ತ ಹಿಂಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಒಂದು ಅರ್ಧ ಕೆಜಿ ಮುಳುಗಾಯಿ ತೊಗೊಬಂದೆ. ಮುಳುಗಾಯಿ ಬಜ್ಜಿ ಅದನ್ನ ಮಾಡ್ಕೊಂತಿಮ್ಮನ ಅಂತೇಳಿ ಅಂತ. ಚೆನ್ನಾಗಿರುತ್ತೆ, ಭಾರಿ ಚೆನ್ನಾಗಿರುತ್ತೆ ಮುಳುಗಾಯಿ ಬಜ್ಜಿ ಇದು. ಅದಕ್ಕೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ತೊಟ್ಟು ಕಾಫಿ ಬಿಟ್ಕೊಂಡಿಲ್ಲ ಅಂತಂದರೆ, ಕಾಪಿನೋ ಟೀನೋ ಬಿಟ್ಕೊಂಡಿಲ್ಲ ಅಂದರೆ ನಮ್ಮ ತಲೆ ನಿಲ್ಲಲ್ಲ ಅಂತೇಳಿ ಕಾಫಿ ಕಾಸಿನ ಕುಡಿತಿದ್ದೀನಿ ಒಂದು ತೊಟ್ಟು. ಹಂಗೆ ನಿಮ್ಗೆ ಹೇಳ್ಕೊಡ್ತೀನಿ, ವೀಡಿಯೋನ ಮಾತಾಡ್ಕೊಂತಲೇ ಹೇಳ್ಕೊಡ್ತೀನಿ. ಒಂಚೂರು ದೊಡ್ಡದಾಗಿರುತ್ತೆ, ಬೇಜಾರಾಗಬೇಡ್ರಿ ನೀವು. ಕೆಲವ್ರು ಕೇಳಿದ್ರು ಮಾತಾಡ್ಕೊಂತಾನೆ ಅಡುಗೆ ಮಾಡಿರಿ ಅಂತೇಳಿ, ಅದಕ್ಕೆ ಮಾಡ್ತಾಯಿದ್ದೀನಿ. ನಮ್ಗೆ ಯಾರೊಬ್ರು ಹಿಂಗೆ ಹೇಳಿದ್ರ ಪತ್ತ, ಕಾಪಿ ಟೀ ಅದೇನು ಕಾಪಿ ಟೀ ಅಂತ ಯಾವಾಗಲೂ ಅದ್ರಾಗೆ ಮುಷ್ಟಿ ಇಕ್ಕೊಂಡು ಬಿದ್ದಿರ್ತೀಯ ಅಂತಂದರು. ನಮ್ಮ ಜೀವ ಉಳಿದಿರೋದೇ ಕಾಪಿ ಟೀಯಿಂದ. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಅದೇನು ನಾವೇ ಗುಂಡಿ ತುಡ್ಕೊಂಡು ನಾವೇ ಮಣ್ಣು ಹೇಳ್ಕೊಂಡು ನಾವೇ ಒಂದು ಕಲ್ಲು ಸಿಗಿಸ್ಕೊಂಡು ಇಷ್ಟೊತ್ತಿಗಾಲೇ 3ನೇ ವರ್ಷದ ಇದಾಗಿರ್ತಿತ್ತೇನೋ ನಮ್ಮದು. ಇನ್ನೇನಾಯ್ತಿದ್ದಿಲ್ಲ, ನಮಗಿರೋ ಟೆನ್ಷನ್ಗಳಿಗೆ ಒಂದು ಟೀ ಬಿಟ್ಕೊಂಡತ್ತೆ ಹೆಂಗೆ ಒಂಚೂರು ಹಿಂಗೆ ಬಾಯಿ ತರ್ಕೊಂಡು ಜೀವನ ಮಾಡ್ತಿದ್ದೀವಿ ಇವತ್ತು. ಇನ್ನೇನು ಮಾಡೋದು ಅಂತೇಳಿ ಅಂತ ಟೀ ಬಿಡ್ರಿ ಅಂದ್ರೆ ಆಗಲ್ಲ. ನೀನು ಟೀ ಕುಡಿದಾಗ ಯಾರನ್ನ ಬಂದು ಮಾತಾಡ್ಸಿದ್ರು ಅಂತ ಇಟ್ಕೊಳ್ರಿ, ಎಂಥ ರೊಚ್ಚು ಬರುತ್ತೆ ಅಂತಂದರೆ ಮೊಚ್ಗೀಸ್ ತಗೊಂಡು ಕಡ್ದು ಮಣ್ಣಾಗಿಕ್ಕಿ ಕಂಬಿಯಿಂದ ಕಂಬಳಿ ಹಾಸ್ಕೊಂಡು ಮಕ್ಕಂಡ್ರು ತೀರ್ದು ಅನ್ನೋಷ್ಟು ಸಿಟ್ಟು ಬರ್ತದೆ ನಮಗೆ. ಇನ್ನು ಕಾಫಿ ಟೀ ಬೇರೆ ಬಿಡ್ಬೇಕಂತೆ. ಕಾಫಿ ಟೀ ಬಿಟ್ವಿ ಅಂತಂದರೆ ನಮ್ಮನ್ನ ಯಾರು ಉಳ್ಸೋಕ್ಕಾಗಲ್ಲ. ಯಾವ ಆಸ್ಪತ್ರೆಗೆ ಕರ್ಕೊಂಡೋದ್ರಿ ಇಲ್ಲ ಆಗಲ್ಲ, ಹೋಗ್ರಿ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತಾರೆ ಅಷ್ಟೇ. ಹಂಗೆ ಬಿಡಬೇಕು ಅಂತ ಬಂದರೆ ನಾವೇನು ಒಂದು ಅಟ್ಟದ ತೊಲಿಗೊಂದು ಹಗ್ಗ ಎಳೆ ಬಿಟ್ಕೊಂಡತ್ತ ನೇತು ಬಿದ್ದು ಜೋತಾಡ್ತೀವಿ ಹೊರ್ತು ಇದನ್ನು ಕಾಫಿ ಟೀ ಬಿಡಲ್ಲ ಅಂತ ಅನಿಸುತ್ತೆ. ನಮಗೆ ಹಂಗೆ ಅನಿಸುತ್ತೆ. ಆದರೂ ಮೊದಲು ಇಟ್ಟಿಟ್ಟದ ಕಪ್ನ ಕುಡಿತಿದ್ದೆ, ಇವಾಗ ಇಷ್ಟರ ಕುಡಿತಾಯಿದ್ದೀನಿ. ಮಾತು ಜಾಸ್ತಿ ಅಂತ ಅಂದ್ಕೋಬೇಡ್ರಿ, ಜಾಸ್ತಿ ಆಯಿತು. ಕೆಲವ್ರು ನಮ್ಮ ಮಾತು ಇಷ್ಟಪಡ್ತಾರೆ ಅಂತೇಳಿ ಮಾತಾಡ್ತೀನಿ ಅಷ್ಟು ಹಳ್ಳಿ ಭಾಷೆನಲ್ಲಿ. ನಾವು ಹೆಂಗೆ ಹಳ್ಳಿಗಳಿಗೆ ಹಿಂಗೆ ಮಾತಾಡೋದು ಹಿಂಗೆ ಜಾಸ್ತಿ, ಅದಕ್ಕೆ ಸರಿ ಆಯ್ತು ಹೇಳ್ಕೊಡ್ತೀನಿ ಬರ್ರಿ. ಇದು ನಂದು ಲೂಸ್ ಪ್ಯಾಂಟ್, ಇದು ದೊಗಲ ಪ್ಯಾಂಟ್ ಅಂತೇಳಿ. ಇದೇನು ಪ್ಯಾಂಟೋ ಲಂಗವೋ ಫ್ರಾಕೋ ಅಂತ ಅಂದ್ಕೋಬೇಡ್ರಿ, ಇದೆಲ್ಲ ಫ್ಯಾಷನ್ ಇವಾಗ. ಪ್ಯಾಷನ್ನು ಎರಡುವ. ಹಂಗೆ ಏರ್ ಕಟ್ಟು ಅಷ್ಟೇ, ಸ್ವಲ್ಪ ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ನೀವು ಯಾವುದೋ ಬೇಬಿ ಫ್ಯಾಮಿಲಿ ಕಟಿಂಗ್ ಮಾಡಿಸ್ಕೊ ಬಂದಿದ್ದೀಯ ಅಂತ ಅಂದ್ಕೋಬೇಡ್ರಿ, ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದೀನಿ ಈ ಸತಿ. ಬರೀ ಹಂಗಾರೆ ಬಜ್ಜಿ ಮುದ್ದೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮುಳುಗಾಯಿ ತಗೊಂಡಿದ್ದೀನಿ, ಒಂದು 5 ಮುಳುಗಾಯಿ. ಇವನ್ನೇನು ಹೆಚ್ಚೋದ ಅವನ್ನೆಲ್ಲ ಏನು ತೋರಿಸಲ್ಲ, ದೊಡ್ಡಕ್ಕೆ ಹೆಚ್ಕೊಂಡು ತಂದು ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೊಂತೀನಿ. ಒಂದು ವಿಸಲ್ ಹಾಕ್ಸಿದ್ರೆ ಸಾಕು. ನೋಡಿರಿ, ಒಂದು 5 ಮುಳುಗಾಯಿ ತಗೊಂಡಿದ್ದೀನಿ. ಇವನ್ನ ದೊಡ್ಡಕ್ಕೆ ಅಡ್ಡಕ್ಕೆ ಒಂದು ಹೆಚ್ಕೊಂಡು, ಸಣ್ಣಕ್ಕೇನು ಹೆಚ್ಚೋದು ಬೇಡ, ಅಡ್ಡಕ್ಕೆ ಹೆಚ್ಕೊಂಡು ಕುಕ್ಕರಿಗೆ ಹಾಕೇಬೇಕು. ಅದ್ರ ಜೊತೆ ಏನೇನು ಹಾಕೋಬೇಕು ಅಂತೇಳಿ ತೋರಿಸ್ತೀನಿ ಬರ್ರಿ ಇವಾಗ. ನಾನು ಇಲ್ಲೊಂದು ಸ್ವಲ್ಪ ಕುಕ್ಕರಲ್ಲೇ ಬೇಯಿಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಇಟ್ಕೊತಾ ಇದ್ದೀನಿ. ಇವನು ಮುಳುಗಾಯಿ ಕೂಡ ತೊಳ್ಕೊತಾ ಇದ್ದೀನಿ ನೀರಲ್ಲಿ. ಇವನ್ನ ಇಷ್ಟು ತೊಳ್ಕೊಂಡು ಆದಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಂಡು, ಮತ್ತು ಇವನು ಹೆಚ್ಚಿದ ಮೇಲೆ ಕೂಡ ಇದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ತೊಳಿಬೇಕು. ಉಪ್ಪು ಹಾಕ್ಕೊಂಡು ತೊಳೆಯೋದ್ರಿಂದ ಏನಾದರೂ ಕಹಿ ಅಂಶ ಇತ್ತು ಅಂತಂದರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಹೋಗುತ್ತೆ ಅಂತೇಳಿ, ಆಯಿತಾ. ಅದೇನೋ ಹಿರಿಯರು ಮಾಡಿರೋದು ಆ ಥರ. ಹಿರಿಯರು ಮಾಡಿದ್ರಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಸತ್ಯ ಇದ್ದೇ ಇರುತ್ತೆ.
ಆ ನೀರು ಬೇಯೋದಕ್ಕೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತಿಲ್ಲ, ಸ್ವಲ್ಪ ಬೇಯೋಷ್ಟಿದ್ರೆ ಸಾಕು ಅಷ್ಟೇ. ನಿಮಗೆ ಗೊತ್ತಾಗುತ್ತಲ್ಲ ಅದು ಎಷ್ಟು ಬೇಕು ಅಂತೇಳಿ ಅಂತ. ಸ್ವಲ್ಪ ಜಾಸ್ತಿ ಆದರೆ ಏನು ತೊಂದರೆ ಇಲ್ಲ, ಕಮ್ಮಿ ಆದರೆ ಏನು ತೊಂದರೆ ಇಲ್ಲ. ಇದನ್ನೇನು ತುಂಬ ಸಣ್ಣಕ್ಕೆ ಹೆಚ್ಚಂಗಿಲ್ಲ, ಹಿಂಗೆ 2 ಹೋಳಿಗೆ ಮಾಡಿದ್ರೆ ಆಯ್ತು. ಹಿಂಗೆ ಎರಡು ಹೋಳಿಗೆ ಮಾಡಿ ಹಾಕಿದ್ರೆ ಆಯ್ತು ಅಷ್ಟೇ. ಇದಕ್ಕೆ ಮತ್ತೆ ಇನ್ನು ಸ್ವಲ್ಪ ಬೇರೆ ನೀರು ತಗೊಂಡು ಸ್ವಲ್ಪ ಉಪ್ಪು ಹಾಕಿ, ಪುಡಿ ಉಪ್ಪು ಹಾಕಿ ಹಿಂಗೆ ಮಾಡ್ಕೊಂಡಿರೋದು. ಇವನು ಹಿಂಗೆ ಮಾಡ್ಕೋಬೇಕು. ಇನ್ನು ಬೇರೆ ಪಲ್ಯಗಳಾದರೆ ಇನ್ನೂ ಸ್ವಲ್ಪ ಬೇರೆ ಥರ ತೊಳ್ಕೊಬೋದು. ಸ್ವಲ್ಪ ರಾಗಿ ಹಿಟ್ಟು ಹಾಕೊಂಡು ಕೂಡ ತೊಳ್ಕೊಬೋದು. ನಾನಿಲ್ಲಿ 2ಕೆ 3ಕೆ ಹೆಚ್ಕೊತ ಇದ್ದೀನಿ. ಸಾಕು. ಅನ್ನೋದು ಹಿಂಗೆ ಒಂದೊಂದು ಹಿಂಗಿರಲಿ, ಒಂದೊಂದು ಹಂಗಿರಲಿ. ಮುಳುಗಾಯಿ ಚೆನ್ನಾಗಿದ್ವು ಅಂತಂದರೆ ಭಾರಿ ಚೆನ್ನಾಗಿ ಬರುತ್ತೆ. ಇದು ಎಳೆವಿರಬೇಕು. ಅವು ಪಟ್ರಾಗಿದ್ವು ಅಂತಂದರೆ ಸ್ವಲ್ಪ ರುಚಿ ವಿಷ್ಕರಿತೈತೆ. ಸ್ವಲ್ಪ ಎಳೆವಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಂಥ ಚೆನ್ನಾಗಿದ್ದಾವೆ, ಸೇಬೆ ಹಣ್ಣಾಗಿದ್ದಾವೆ ಅವು. 1-2 ಹಂಗೆ ತೊಳೆದಂಗೆ ಹಾಕಿದ್ದೇನೆ ಇದರಲ್ಲಿ. ಅಂದರೆ ತೊಳೆದಿದ್ದೀನಿ, ಉಪ್ಪು ನೀರೆಲ್ಲ ಹಾಕಿಲ್ಲ ಅಂತ ಹೇಳಿದೆ ನಾನು. ಹಂಗೆ ಇದಕ್ಕೆ ಮುಳುಗೆ ಹೆಚ್ಚಿದ ತಕ್ಷಣ ಉಪ್ಪು ಹಾಕಿ ಇಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಕರ್ರಗಾಗ್ಬಿಡ್ತಾವೆ ಅದಕ್ಕೇ. ಅದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇದಕ್ಕಾಗೋ ಅಷ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ ಫಸ್ಟು ಮುಳುಗೆ ಹಾಕಿದ್ದೀನಿ, ಆಮೇಲೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಬರ್ರಿ. ಇವಾಗ ನೆಕ್ಸ್ಟ್ ಟೊಮೆಟೊ ಹಣ್ಣು ಹಾಕ್ಬೇಕು. ನಾನು ಇನ್ನೊಂದು 5 ಮುಳುಗೆ ತಗೊಂಡಿದ್ದೀನಿ. ಒಂದು 3 ಟೊಮೆಟೊ ಹಣ್ಣು ಹಾಕ್ತೀನಿ, ಆಮೇಲೆ ಒಂಚೂರು ಹುಣಸೆ ಹುಳಿನೂ ಹಾಕ್ತೀನಿ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ, ಹುಣಸೆ ಹುಳಿ ಮತ್ತು ಟೊಮೆಟೊ ಹಣ್ಣು. ನೋಡಿರಿ, ಈ 3 ಟೊಮೆಟೊ ಹಣ್ಣು, ಈ 3 ಟೊಮೆಟೊ ಹಣ್ಣು ಕೂಡ ಹೆಚ್ಚೇ ಹಾಕ್ತೀನಿ, ಆಯಿತಾ. ಇದು ಚಾಕು ಕೂಡ ಮಂಡು ಗುದ್ಲಿ ಆಗೈತಿ. ಇದು ಸಾಕು. ಇವನ್ನೇನು ಎಂಥದ್ದು ಸಣ್ಣಕ್ಕೆ ಹೆಚ್ಚಬೇಕು ಅಂತೇನಿಲ್ಲ. ಮೊದಲಿನ ಥರ ಟೊಮೆಟೊ ಹಣ್ಣುಗಳಾದರೆ ಏನು ನಡೆಯುತ್ತೆ, ಹೆಚ್ಚದಂಗೆ ಹಾಕ್ಬೋದು ಇದನ್ನ. ಬಟ್ ಇವಾಗೆಲ್ಲ ಉಳುಕು ಬರ್ತಾವಲ್ಲ, ಟೊಮೆಟೊ ಹಣ್ಣಾಗ ಉಳುಕುಗಳು ನಾವು ನೋಡೇ ಇರಲಿಲ್ಲ. ಈಗಂತೂ ಟೊಮೆಟೊ ಹಣ್ಣಾಗೂ ಹುಳು ಬರ್ತವೆ, ಕಿತ್ಲೆ ಹಣ್ಣಾಗಿರ್ತವೆ, ಕಲ್ಲಂಗಡಿ ಹಣ್ಣಾಗಿರ್ತವೆ, ಎಲ್ಲದ್ರಾಗೂ ಹುಳುಗಳಿದಾವಪ್ಪ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಮೊದಲೆಲ್ಲ ಹುಳುಗಳು ನೋಡೇ ಇರಲಿಲ್ಲ ನಾವು ಇದ್ರಾಗೆಲ್ಲ. ಟೊಮೆಟೊ ಹಣ್ಣು ಆಗ್ಬೋದು, ಇದಾಗ್ಬೋದು. ಇವು ನೋಡಿಬಿಟ್ಟು ಹಾಕಿದ್ರೆ ನಾನು 3 ಟೊಮೆಟೊ ಹಾಕೋತಾ ಇದ್ದೀನಿ. ಇನ್ನು ದ್ವಾರಗಾಯಿ ಇದ್ದರೆ ಭಾರಿ ಚೆನ್ನಾಗಿ ಬರ್ತಿದ್ದಾವೆ. ದ್ವಾರಗಾಯಿ ಅಂತಂದರೆ ತಣ್ಣು ಅಲ್ಲ, ಇದು ಕಾಯಿ ಅಲ್ಲನಾಗ ಇರ್ತವೆ ನೋಡಿರಿ, ಅವನ್ನು ಕೂಡ ಹಾಕೋಬೋದು ನೀವು. ಅವು ಕೂಡ ಚೆನ್ನಾಗಿರುತ್ತೆ, ಆಯಿತಾ. ಹಾಕೊಳ್ರಿ, ಒಂದು ದೊಡ್ಡದಿದ್ರೆ ಏನಾಗಲ್ಲ ಹಂಗೆ. ಆಮೇಲೆ ಖಾರಕ್ಕೆ ಹಸಿಮೆಣ್ಸಿಕಾಯಿ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಇದು ಖಾರ ಮುಂದಗಾಸಿದ್ರೆ ಚೆನ್ನಾಗಿರುತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಕೂಡ ತೊಳೆದ್ಬಿಟ್ಟು ಅದಕ್ಕೆ ಹಾಕೊಳ್ರಿ. ಇವಾಗ ಕುಕ್ಕರ್ಗೆ ಮುಳುಗಾಯಿ, ಟೊಮೆಟೊ ಹಣ್ಣು, ಹಸಿಮೆಣ್ಸಿಕಾಯಿ, ಚೂರು ಉಪ್ಪು ಹಾಕಿದ್ದೀನಿ, ಆಯಿತಾ. ಇಷ್ಟನ್ನು ಬೇಯಿಸ್ಕೊಂಡ್ರೆ ಸಾಕು. ನಿಮಗೇನಾದ್ರೂ ಅವರೆಕಾಳು ಸೀಸನಾಗ ಅವರೆಕಾಳು ಹಾಕೋಬೋದು, ಅಥವಾ ಅವರೆಬೇಳೆ ಇದನ್ನು ಅವರೆಬೇಳೆನೂ ಹಾಕೋಬೋದು, ಇಲ್ಲ ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆನೂ ಹಾಕೋಬೋದು. ನಾವೇನೋ ಭಾರಿ ಕೇಸು ದಬಾಕ್ತೀವಿ ಅಂತೇಳಿ ಡಯಟ್ ಪ್ಲ್ಯಾನ್ ತಗೊಂಡಿರೋದ್ರಿಂದ ಆಲೂಗಡ್ಡೆ ಸ್ಕಿಪ್ ಮಾಡಿದ್ದೀವಿ. ಅಥವಾ ನೀವು ಬೇಕಾದ್ರೆ ಹಾಕೋಬೋದು, ಬಟ್ ಈ 3 ಹಾಕೊಂಡ್ರು ಕೂಡ ಭಾರಿ ಮಸ್ತಾಗಿ ಬರ್ತದೆ ನೋಡಿರಿ. ಅದಕ್ಕೆ ಹೇಳಿದ್ದೀನಿ, 3 ಹಾಕೊಂಡು ಮಾಡ್ತಾಯಿದ್ದೀನಿ ನಾನು. ಇದನ್ನು ಒಂದು ಸೀಟಿ ಹೊಡೆಸ್ಕೋಬೇಕು. ಸಣ್ಣ ಊರಿನಲ್ಲಿಟ್ಟು 1 ಸೀಟಿ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಬರ್ರಿ, ಇದು ಮುಚ್ಚಿಟ್ಟು 1 ವಿಸಿಲ್ ಹಾಕಿಸ್ಕೊಳ್ಳೋಣ. ಸಾಕು, ಒಂದು ಸತಿ ಕೂಕ್ಯಂಡ್ಲು, ಒಂದೇ ವಿಸಿಲ್ ಸಾಕು. ಸ್ಟವ್ ಆಫ್ ಮಾಡಿರಿ ಇದನ್ನ ಇವಾಗ. ಆ ಕುಕ್ಕರ್ ಭಾರಿ ಸಿಟ್ಟನಾಗಿದ್ದಾಳೆ, ಯಾಕೆ ತಣ್ಣಗಾಗಲಿ. ಅಲ್ಲೇ ತನಕ ಒಗ್ಗರಣೆಗೆ ಏನೇನು ಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ದಪ್ಪಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು ದೊಡ್ಡದೊಂದು. ಆಮೇಲೆ ಕರಿಬೇವು ಒಗ್ಗರಣೆಗೆ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಬೇಕಿದ್ರೆ ಹಾಕೋಬೋದು, ಬೇಡ ಅಂತಂದರೆ ಬಿಡ್ಬೋದು. ಕಾಯಿ ಹಾಕಿರೋದು ಚೆನ್ನಾಗಿರುತ್ತೆ ಅಂತೇಳಿ. ಕರಿಬೇವು, ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೋಬೇಕು. ಎಣ್ಣೆಗೆ ಹಾಕ್ಬೇಕಾದ್ರೆ ಒಂಚೂರು ಬೆಳ್ಳುಳ್ಳಿ ಜಜ್ಕೋಬೇಕಾಗುತ್ತೆ. ಈರುಳ್ಳಿ ಒಂಚೂರು ದೊಡ್ಡಕ್ಕೆ ಇರಲಿ, ಏನು ಸಣ್ಣಕ್ಕೆ ಹೆಚ್ಚಬೇಡ್ರಿ, ಅವು ಹಂಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರ್ತವೆ. ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಇದು ಎಂಥದ್ದು, ಹೈಬ್ರಿಡ್. ಇದು ನಾಟಿ ಆದರೂ ಒಂಚೂರು ಕಮ್ಮಿ ಆಗ್ತದೆ. ಆಮೇಲೆ ಇದೇನಿದು ಎಮ್ಮಿಗೊಂದು ಉಲ್ಲರೆ ಹಾಕ್ದಂಗೆ ಹಾಕೊಂಡಿ ಅಂತ ಅಂದ್ಬೇಡ್ರಿ, ಒಂಚೂರು ಜಾಸ್ತಿ ಇರಲಿ ಅಂತ ಹಾಕಿದ್ದು. ನಾಟಿದಾದರೆ ರುಚಿ ಬರುತ್ತೆ, ಒಂಚೂರು ಹಾಕಿದ್ರು. ಇದೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅಂತ ಹಾಕಿದ್ದೀನಿ ಅಷ್ಟೇ. ನೋಡಿ, ಒಗ್ಗರಣೆಗೆ ಇಷ್ಟೆಲ್ಲ ಹಾಕ್ಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಬೇಕು. ಒಂಚೂರು ಅರಶಿನ ಹಾಕಿ ಒಂದು 4-5 ನಿಮಿಷ ಕುಸಿದ್ವಿ ಅಂತಂದ್ರೆ ಬಜ್ಜಿ ರೆಡಿ ಆಗುತ್ತೆ. ಇವಾಗ ಅದನ್ನು ತಣ್ಣಗಾಗಿದ್ದಾಳೆ ಇಕ್ಕಿ, ಏನಂತ ನೋಡೋಣ ಬರ್ರಿ. ಚೆನ್ನಾಗಿ ಬೆಂದವೆ. ಏನಪ್ಪ ಅಂದರೆ ಹಸಿಮೆಣ್ಸಿಕಾಯಿನ ನಾನು ಮಿಕ್ಸಿಗೆ ಹಾಕ್ಯಂತೀನಿ. ಯಾಕಂತಂದರೆ ನಾವು ಸಣ್ಣ ಹುಡುಗರು, 330 ಕಾಲ ನಮ್ಮ ಬೆಳ್ಳುಗಳು ಮೂಗ್ನಾಗೆ ಬಾಯಿನಾಗೆ ಮಳೆ ಬಡಿಸ್ಕೊಂಡು ಅಲ್ಲೇ ಮಂಥನ ಮಾಡ್ತವೆ. ಅದ್ರಾಗೂ ನಮ್ಮವು ಎಳೆಕಾಯಿ ಬೇರೆ, ಅದಕ್ಕೆ ನಮಗೆಲ್ಲ ಕಿವ್ಸೋಕ್ಕೆಲ್ಲ ಸರಿಯಾಗಲ್ಲ ಅಂತೇಳಿ ಮಿಕ್ಸಿನಲ್ಲಿ ಒಂದು 4-3 ಒಂಚೂರು ಹಿಂಗೆ ಗರ್ರ ಅನ್ನಿಸ್ಕೊಂತೀನಿ. ನಿಮಗೆ ಯಾರು ಹಂಗಿಲ್ಲಪ್ಪ, ನಾವು ಹಂಗೆಲ್ಲ ಮಾಡ್ಕೊಂಬಲ್ಲ ಅನ್ನೋದ್ರೆ ಕೈಯಾಗೆ ಕಿವಿಸ್ಕೋಬೋದು.
ಕೈಯಾಗೆ ಕಿವಿಸ್ಕೊಂಡು ತೀರಾ ಭಾರಿ ಕಾರಿತ್ತು ಅಂತಂದರೆ ಒಂಚೂರು ಏನೋ ಯಾರೋ ಹಿಂಗೆ ಹೇಳಿದ್ರು ಹಿಂಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತೊಳ್ಕೊಂಡ್ರೆ ಅದು ಇದಾಗುತ್ತೆ ಅಂತೇಳಿ ಅಂತ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಒಂಚೂರು ಇದು ಮಾಡ್ಕೊಂತೀನಿ. ತೀರಾ ನುಣ್ಣಗೇನು ಬೇಡ, ದೊರಗಬರ್ಗ ರುಬ್ಕೊಂತೀನಿ ಹಸಿಮೆಣ್ಸಿಕಾಯಿನ. ಆಮೇಲೆ ಟಮಾಟೆ ಹಣ್ಣಾಗಿ ಹಿಂಗೆ ಮೇಲೆ ಸಿಪ್ಪೆ ಇರುತ್ತಲ್ಲ, ಇದನ್ನು ತೆಗೆದ ಕಡಿಕೆ ಒಗಾಸ್ರಿ. ಸಿಪ್ಪೇನು ಬೇಡ. ಇವು ಸಿಪ್ಪೆ ಏನಾಗ್ತಾವಪ್ಪ ಅಂತಂದರೆ ಹಂಗೆ ಬಿಟ್ಟರೆ ನುಣ್ಣಗಾಗಲ್ಲಲ್ಲ ಇವು. ಹೊಲ್ಲಾಗೆ ಹಾಕ್ಕೊಂಡು ಅಲ್ಲಿಗೆ ಹಂಗೆ ಹಾಕಿದ್ದೀವಿ ಅನ್ನಂಗೆ ಇರ್ತವೆ. ಯಾರು ಮುಂದೆ ನಕ್ಬಿಟ್ರೆ ಹಂಗೆ ಗವ್ವನ್ನ ಕಿರಿಚ್ಕೊಂಡು ಓಡ್ಬಿಡ್ತಾರೆ ಅಷ್ಟೇ. ಒಳ್ಳೊಳ್ಳೆ ಅಲ್ಲಿ ಮೇಲೆ ತಾಟ್ಪಾಲ ಹಾಸ್ಕೊಂಡು ಕುಂತಂಗೆ ಆಗಿರುತ್ತೆ ಇವು ಸಿಪ್ಪಿಗಳು. ನುಣ್ಣಗಾಗಲ್ಲ ಇವು. ಇವನ್ನ ಕಡೆಗೆ ಒಗಾಸ್ರಿ ಹತ್ತ ಕಡೆಗೆ. ಅದಕ್ಕೆ ಹೇಳ್ತಿರೋದು. ಹಿಂಗೆ ಸಿಪ್ಪೆ ನೋಡಿರಿ ಬೆಂದಿರ್ತಾವಲ್ಲ, ಒಂಚೂರು ಹಿಂಗೆ ಕಿತ್ತರೆ ಸಾಕು, ಅವೇ ಬರ್ತಾವತ್ತಿ ಕಡೆಗೆ. ಇವನ್ನ ಕಿವುಚ್ಕೊಬೇಕು. ಇದನ್ನ ಕೈಯಾಗೆ ಕಿವುಚ್ಬೇಕು. ಈ ಮುಳುಗಾಯಿ ಇವೇನು ಆಗಲ್ಲಲ್ಲ, ಕೈಯಾಗೆ ಕಿವುಚ್ಬೇಕು. ಮೆಣ್ಸಿಕಾಯಿ ಒಂಚೂರು ಹಂಗೆ ರುಬ್ಕೆ ಬರ್ಬೇಕು ಅಷ್ಟೇ. ನಾನಂತೂ ನಮ್ಮ ಹಳ್ಳಿಗಳಿಗೆ ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತಾಯಿದ್ದೀನಿ. ವಿಡಿಯೋ ದೊಡ್ಡದಾಗಿತ್ತೆ, ಯಾರು ಮುಷ್ಣಿ ತಿರ್ಕೊಂಡು ಬೇಜಾರು ಆಗಬೇಡ್ರಿ. ಆಮೇಲೆ ಯಾರಿಗೂ ನಾನೇನು ವೈಯಕ್ತಿಕವಾಗಿ ಏನೂ ಹೇಳ್ತಿಲ್ಲ, ಯಾರೂ ಅನ್ಯತಾ ಭಾವಿಸ್ಬೇಡ್ರಿ ಆಯಿತಾ. ಸುಮ್ಮನೆ ತಮಾಷೆಗೆ ನಾವು ಹಳ್ಳಿ ಕಡೆ ಹೆಂಗೆ ಮಾತಾಡ್ತೀವಿ ಅಂಥೇಳಿ. ನಮ್ಮ ಭಾಷೆ ನಾವೇ ಉಳಿಸಿ ಬೆಳೆಸ್ಬೇಕಲ್ಲ. ತೀರಾ ಈಗಲೇ ನಮ್ಮ ಮನೆಗೊಳಗೆ ನಮ್ಮ ಅಜ್ಜಿ ಮಾತಾಡ್ತಿದ್ದು ಎಷ್ಟೋ ಪದಗಳು ನಮ್ಮ ಅವ್ವ ಮಾತಾಡೋಲ್ಲ, ನಮ್ಮ ಅವ್ವ ಮಾತಾಡೋ ಎಷ್ಟೋ ಪದಗಳು ನಾವು ಮಾತಾಡೋಲ್ಲ. ಭಾಷೆ ಹೆಂಗೆ ಅವನತಿಯತ್ತ ಸಾಗುತ್ತೆ ಅಂದರೆ ಹಿಂಗೇ ಪದಗಳ ಬಳಕೆ ಕಡಿಮೆ ಆಗ್ತಾ ಈಗಂತೂ ಬರೀ ಹಾಗೆ ಹೀಗೆ ಕಾಗೆ ಹೋಗಿ ಅಂದ್ಕೊಂಡು ಭಾಷೆ ಅನ್ನೋದೇ ಕಡಿಮೆ. ಅದ್ರ ಎಷ್ಟೋ ಪದಗಳ ಬಳಕೆನೇ ಇಲ್ದಂಗೆ ಆಗಿದೆ. ಅದಕ್ಕೆ ತೀರಲ್ವ ನಾವು ಎಲ್ಲಿಗೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಭಾಷೆನೇ ಬಳಸಬೇಕು ಅಂತ. ಬೇರೆ ಭಾಷೆ ಬಳಸೋದು ತಪ್ಪಲ್ಲ, ನಮ್ಮ ಭಾಷೆ ನಾವು ಎಷ್ಟು ಬಳಸ್ತಾ ಇದ್ದೀವಿ ಅನ್ನೋದು ಅದು ಮುಖ್ಯ ಆಗುತ್ತಲ್ಲ. ಅದಕ್ಕೋಸ್ಕರ ನಾವು ಹಳ್ಳಿ ಕಡೆ ಹೆಂಗೆ ಮಾತಾಡ್ತೀವಿ ಆ ಥರನೇ ಮಾತಾಡ್ತಾ ಇರೋದು ನಾನು. ಯಾರೂ ದಯವಿಟ್ಟು ಬೇಜಾರಾಗಬೇಡಿ. ವಿಡಿಯೋ ದೊಡ್ಡದಾದ್ರೂ ಪರವಾಗಿಲ್ಲ, 4 ಜನನೇ ನೋಡಲಿ, ಅವ್ರಿಗೆ ಖುಷಿ ಸಿಕ್ಕರೆ ಸಾಕು ಅಂತೇಳಿ ಸ್ವಲ್ಪ ದೊಡ್ಡ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಷ್ಟೇ, ಮತ್ತಿನ್ನೇನಿಲ್ಲ. ಹಂಗಾಗಿ ಯಾರು ಬೇಜಾರಾಗಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟೆಲ್ಲ ಸಿಪ್ಪೆ ತಗೊಂಡು ಇದನ್ನೊಂಚೂರು ಕಿವಿಚ್ಕೊಂಡು ಒಗ್ಗರಣೆ ಹಾಕೋದು ಅಷ್ಟೇ. ಆದರೆ ಬಜ್ಜಿ ಆಗುತ್ತೆ, ಭಾರಿ ಚೆನ್ನಾಗಿರುತ್ತೆ. ಇದಂತೂ ಮುದ್ದೆ ಜೊತೆಗೆ ಭಾರಿ ಚೆನ್ನಾಗಿರುತ್ತೆ. ಆಲ್ರೆಡಿ ಇನ್ಸ್ಟಾದಾಗ ಹಾಕಿದ್ದಿದ್ದು ನಾವು ವೀಡಿಯೋನ. ಕೆಲವರು ಎಲ್ಲರೂ ಇನ್ಸ್ಟಾದಾಗ ಮನೆ ಕಟ್ಕೊಂಡಿರಲ್ಲ, ಕೆಲವರು ಯೂಟ್ಯೂಬ್ನಾಗೆ ಒಂದು ಮನೆ ಕಟ್ಕೊಂಡು ಅಚ್ಚುಕಟ್ಟಾಗಿರ್ತಾರೆ, ಇನ್ನು ಕೆಲವರು ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ. ತೀರಾ ನಾಳೆ ಅದೇ ಒಂದು ಮಾತು ಬರಬಾರ್ದು, ನೋಡಿ ಇನ್ಸ್ಟಾದಾಗ ಹಾಕಿದ್ದೀನಿ ಯೂಟ್ಯೂಬಾಗ ಹಾಕಿಲ್ಲ ಅಂತೇಳಿ. ನೀವು ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಏನೋ ಮಾಡ್ಕೊಂಡ್ರೆ ಏನು ಮಾಡೋಣ ಹೇಳ್ರಿ. ನಾನು ಅದಕ್ಕೇ 2 ಇಲ್ಲೂ ತೋರಿಸೋಣ ಅಂತೇಳಿ ಬಂದಿದ್ದೀನಿ ನಾನು. ಆಯ್ತಾ. ಹೋಗಿ ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ದೀನಿ ಅಂತೇಳಿ ಸುಮ್ಮನೆ ಬಾಯಿ ಬಡ್ಕೊತ ಇದ್ದೀನಿ. ನೋಡ್ರಿ ಅದು ಕ್ಯಾಮ್ರಾನೇ ಆನ್ ಮಾಡಿಲ್ಲ. ಇಲ್ಲಿ ಏನು ಮಾಡಿದ್ನಪ್ಪ ಅಂತಂದರೆ ಇವನ್ನ ಹಿಂಗೆ ಚಮಚದಲ್ಲಿ ಹಿಂಗೆ ಮಸ್ಕೊಂಡಿದ್ದೀನಿ. ಹಿಂಗೆ ನಿಮ್ಮ ಹತ್ರ ಏನಾರ ಮಸ್ಸೇವೆ ಹತ್ರ ಬರೋ ಮಿಷಿನ್ಗಳಿದ್ರೆ ಹಿಂಗೆ ಮಸ್ಕೊಳ್ರಿ ಅಷ್ಟೇ. ನಮ್ಮ ತೆಗೆ ಅವೆಲ್ಲ ಇಲ್ಲ, ಅದಕ್ಕೆ ಹಿಂಗೆ ನಾನು ಕಿವಿಸ್ತಾ ಇದ್ದೀನಿ. ಹಿಂಗೆ ಮಾಡ್ಕೊಳ್ರಿ. ಹಿಂಗೆ ರುಬ್ಬಿರೋದನ್ನ ಇದಕ್ಕೆ ಹಾಕ್ಯಂತ ಇದ್ದೀನಿ, ಹೇಳಿದ್ನಲ್ಲ. ಹಿಂಗೆ ಬೇಸಿಗೆ ಬಂತು ಅಂದರೆ ನಮ್ಮ ಏರಿಯಾದಾಗ ಭಾರಿ ನೀರಿನ ಪ್ರಾಬ್ಲಮ್ಮು. ಟ್ಯಾಂಕರ್ ನೀರು ಬರ್ತಾವಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ಕೆಲಸಗಳು ಲೇಟ್ ಆಗ್ತಾವೆ. ಹಂಗೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲರೂ ಒಂಚೂರು ಇದಕ್ಕಂಡ್ರೆ ಹೊಟ್ಟೆಗೆ ಹಾಕ್ಯಾಳ್ರಿ. ಬೆಂಗಳೂರು ಪಾಪ ಎಷ್ಟು ಜನ ಅಂತ ಸಾಕುತ್ತೆ. ಬೆಂಗಳೂರಂತೂ ಅದೆಷ್ಟೋ ಲಕ್ಷಾಂತರ ಮಂದಿಗೆ ಅನ್ನ ಹಾಕಿ ತಾಯಿ. ನಾವಿಲ್ಲಿ ಬೆಂಗಳೂರಿಗೆ ಬಂದು ಅನ್ನ ತಿಂತಿದ್ದೀವಿ ಅಂತಂದರೆ ನಾವು ಸಾಯೋವರೆಗೂ ಕೂಡ ಬೆಂಗಳೂರಿಗೆ ಋಣಿಗಳಾಗಿರ್ಬೇಕು. ಎಷ್ಟು ಜನ ಇದ್ರೂ ಬೇಡ ಅಂತಂದಲ್ಲ. ಯಾವ ಊರು, ಯಾವ ಕೇರಿ, ಎಲ್ಲಿಂದ ಬಂದಿದ್ದೀರ ಕೇಳಲ್ಲ. ಬಂದರಿಗೆಲ್ಲ ಅನ್ನ ಹಾಕ್ತಾಳೆ ಬೆಂಗಳೂರು ತಾಯಿ. ಎಲ್ಲರೂ ಕೂಡ ಬೆಂಗಳೂರಿಗೆ ಋಣಿಯಾಗಿರಬೇಕು. ಎಷ್ಟು ಜನ್ಮ ನಾವು ಎತ್ತು ಬಂದರೂ ಕೂಡ ನಮ್ಮದು ಜನ್ಮಭೂಮಿ ಬೇರೆ ಆಗಿರ್ಬೋದು, ಕರ್ಮಭೂಮಿ ಇದಾಗೈತೆ. ಜನ್ಮಭೂಮಿ ಕರ್ಮಭೂಮಿ ಎರಡಕ್ಕೂ ನಾವು ಯಾವತ್ತೂ ಋಣಿಗಳಾಗಿರಬೇಕು. ಎರಡನ್ನೂ ನಾವು ಮರಿಬಾರ್ದು. ಅಲ್ಲಿ ಅನ್ನ ನೀರು ಗಾಳಿ ಎಲ್ಲದನ್ನು ತೊಗೊಂಡಿರ್ತೀವಿ. ಆ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಹಂಗಾಗಿ ಊರುಗಳ್ನ ಯಾವತ್ತೂ ಯಾರೂ ಬೈಬಾರ್ದು. ಏನಾದರೂ ಓವರಾಗಿ ಹೇಳಿದ್ದೆ ಅಂತಂದರೆ ಕ್ಷಮಿಸ್ಬಿಡ್ರಿ ಅಷ್ಟೇ. ನೋಡಿ, ಇದನ್ನು ಖಾರ ರುಬ್ಬಿದ್ದು ಕಾರಣ ಇದಕ್ಕೆ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಿಂಗೆ ಮಸ್ಕೊಂಡಿದ್ದೀನಿ. ಜಾಸ್ತಿ ತೆಳ್ಳಗಾಯಿತು ಅಂತ ಅಂದ್ಕೋಬೇಡ್ರಿ. ಅದು ಒಗ್ಗರಣೆ ಹಾಕಿದ್ಮೇಲೆ, ಸಾಂಬಾರು ಪುಡಿ ಎಲ್ಲ ಹಾಕಿದ್ಮೇಲೆ ಅದು ಕರೆಕ್ಟ್ ಆಗುತ್ತದು. ಹಂಗಾಗಿ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊತೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅಂತಂದರೆ ಆ ಸಾಂಬಾರು ಪುಡಿನಲ್ಲಿ ಸ್ವಲ್ಪ ಅರಿಶಿನ ಕಡಿಮೆ ಐತೆ. ಅದಕ್ಕೆ ಒಂದೇ ಒಂದು ಚಮಚದಷ್ಟು ಹಾಕ್ರಿ. ಸಾಂಬಾರು ಪುಡಿ ಜಾಸ್ತಿ ಹಾಕ್ಬೇಡ್ರಿ. ಇದಕ್ಕೆ ಒಂದು ಚಮಚದಷ್ಟು ಇಷ್ಟಾದರೆ ಅದೇ ಬೇಕಾದಷ್ಟು ಆಗುತ್ತೆ. ಎಲ್ಲದೂ ಮಿಕ್ಸ್ ಮಾಡ್ಕೊಂಡು ಒಂಚೂರಿ ನೋಡಿರಿ, ಕಾಣಿಸ್ತೈತಲ್ಲ. ಇದಕ್ಕಿನ್ನ ಕಾಯಿ ಒಗ್ಗರಣೆ ಅದು ಬಿದ್ಮೇಲಂತೂ ಹಂಗಿರಲ್ಲ ಹೋಗ್ರಿ. ಚಪಾತಿಗೆ, ರೊಟ್ಟಿಗೆ, ಮುದ್ದಿಗೆ, ಅನ್ನಕ್ಕೆ ಹಂಗಿರಲ್ಲ ಹೋಗ್ರಿ. ಭಾರಿ ಚೆನ್ನಾಗಿರುತ್ತೆ. 2 ದಿನ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು.
ಇನ್ನು ಆಲೂಗಡ್ಡೆ ಹಾಕಿರೂ ಮಸ್ತ್ ಇರುತ್ತೆ. ಆಲೂಗಡ್ಡೆ ಹಾಕಿ ಅವರೆಕಾಳು ಹಾಕಿದ್ರೆ ಅಂತೂ ಇನ್ನೂ ಮಸ್ತ್ ಇರುತ್ತೆ ಅದು ಬಜ್ಜಿ. ಭಾಳ ಕಡೆ ಮಾಡ್ತಾರೆ ಇದನ್ನ. ಇವಾಗ ಸ್ಟವ್ ಹಚ್ಚಿ ಒಗ್ಗರಣೆಗೆ ಹಾಕೋಣ. ಇದಕ್ಕೆ ಎಣ್ಣೆ ಹಾಕಿ ಬಾಣಲೆ ಇದಾಯಿತು. ಎಣ್ಣೆ ಹಾಕೊಳ್ರಿ ಸ್ವಲ್ಪ ಹಾಕ್ರಿ. ಒಂದು ತಟ್ಟಂದ ನಿಮಗೆ ಗೊತ್ತಾಗುತ್ತಲ್ಲ ಅದೇ 4 ಟೇಬಲ್ ಸ್ಪೂನ್ ಹಾಕಿದ್ರೆ ಆಯ್ತು. ಸಾಕಿಷ್ಟು. ಹಾಡು ಹೇಳೋಕ್ಕೆ ಅಂತ ಒಬ್ಬರು ಹಾಡು ಹೇಳಿ ಅಂತ ಹೇಳಿದ್ದಾರೆ. ನಾನೇನಾರ ಹಾಡು ಹೇಳ್ಬಿಟ್ರೆ ಅಷ್ಟೇ, ಆಮೇಲೆ ಅಲ್ಲೇ ಗಿಮ್ಮನ್ ತಲೆದಿರಿಗೆ ಅಲ್ಲೇ ಬಿದ್ದುಬಿಡ್ತಾರೆ ಅಷ್ಟೇ. ಆಮೇಲೆ ನಿಮ್ಮನ್ನೇನು ಮಣಿಪಾಲ್ಗೆ ಹಾಕ್ಯಂಡ್ರೂ ಆಗಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಅಂಥ ಸಾಹಸಕ್ಕೆಲ್ಲ ಕೈ ಹಾಕಲ್ಲ ನಾನು. ದಯವಿಟ್ಟು ಕ್ಷಮಿಸ್ಬಿಡ್ರಿ, ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅದಕ್ಕೆ. ಎಣ್ಣೆ ಹಾಕಿದ ಕೂಡಲೇ ಒಂದು ಸ್ವಲ್ಪ ಸಾಸಿವೆ ಹಾಕ್ರಿ. ಸಾಸಿವೆ ಕಾಳು ಅವೇ ಗುಂಟು ಕಲ್ಲಾಗಿದ್ದಾವೆ, ಸಣ್ಣ ಸಿಗಲಿಲ್ಲ. ಆನ್ಲೈನಾಗ ಆರ್ಡ್ರ್ ಮಾಡಿದ್ದೆ, ಸಣ್ಣಕ್ಕಿದ್ದಾವೆ ಅಂದ್ಕೊಂಡೆ. ಅವು ನೋಡಿದರೆ ಗುಂಟು ಕಲ್ಲಾಗಿದೆ ಒಂದೊಂದು ಹಿಡಿದಪ್ಪ. ಸಾಸಿವೆ ಸಿಡಿಯೋಕೆ ಹತ್ಕೊಂಡು ಒಂದು 4 ಕಾಳು ಜೀರಿಗೆ ಹಾಕ್ರಿ. ಜೀರಿಗೆ ಹಾಕ್ತಿದ್ದಂಗೆ ಕಾರಣ ಉರಿ ಕಡಿಮೆ ಮಾಡಿ ಫಸ್ಟು ನೀವು ಈರುಳ್ಳಿ ಹಾಕೋಬೇಕು. ಫಸ್ಟ್ಗೆ ನೀವೇನಾದರೂ ಬೆಳ್ಳುಳ್ಳಿ ಹಾಕಿದ್ರಿ ಅಂತಂದರೆ ಅವು ಸೀಟ್ ಕರ್ಕಲಾಗ್ತಾವ, ಒಂಥರ ಅವು ಚೆನ್ನಾಗಿರಲ್ಲ ರುಚಿ. ಹಂಗಾಗಿ ನೀವು ಫಸ್ಟಿಗೆ ಇದನ್ನೇ ಹಾಕ್ಯಳ್ರಿ. ಈರುಳ್ಳಿ ಹಾಕ್ಕೊಂಡು ಇವೊಂದು ಚೂರು ಆಗಿದ್ಮೇಲೆ ಆಮೇಲೆ ಬೆಳ್ಳುಳ್ಳಿ ಹಾಕ್ಯಳ್ರಿ. ಬೆಳ್ಳುಳ್ಳಿ ಕರಿಬೇವು ಎರಡೂ ಹಾಕ್ಯಳ್ರಿ. ಸಾಕು, ಇವೇನು ಜಾಸ್ತಿ ಮಾಗಬೇಕು ಅಂತೇನಿಲ್ಲ. ಈರುಳ್ಳಿಗಳು ಒಂಚೂರು ಇದಾದರೆ ಸಾಕು. ಇವಾಗ ಇಲ್ಲಿ ನಾವು ಇಲ್ಲಿ ಮಸ್ಕೊಂಡಿದ್ದೀವಲ್ಲ, ಇದನ್ನ ತೀರಾ ನುಣ್ಣಿಗೆ ಮಸ್ತಿಲ್ಲ. ಒಂದು ಟೊಮೆಟೆ ಹಣ್ಣು ಹಿಂಗೆ ಕಾಣಂಗೆ ಮುಳುಗೆ ಕಾಣಂಗೆ ಮಸ್ದಿರೋದು. ಇದಕ್ಕೆ ಹಾಕೋಬೇಕು. ಇದನ್ನ ಒಗ್ಗರಣೆ ಹಾಕೋಬೇಕಿದೆ. ಇವಾಗ ಇದನ್ನ 5 ನಿಮಿಷ ಕುದಿಸ್ಬೇಕಾಗುತ್ತೆ. ಯಾಕಂದರೆ ಈರುಳ್ಳಿ ಇವಾಗ ಇದ್ರ ಜೊತೆ ಮಾಗ್ತಾವಲ್ವ, ಆವಾಗ ಅದು ರುಚಿ ಬರುತ್ತೆ. ಹಾಗೆ ಮಿಕ್ಸಿ ಜಾರ್ ಕೂಡ ತೊಳೆದು ಹಾಕ್ರಿ. ನಾವು ಗೊತ್ತಲ್ಲ ನಿಮಗೆ, ಆ ಜಾರ್ನಾಗೆಲ್ಲರೂ ಒಂದು ಚೂರಿದ್ರೆ ಜಾರ್ಕೆಂಡಾರ ಹೋಗಿ ಹೊರಗೆ ತಂದು ಹಾಕ್ತೀವಿ. ಅದಕ್ಕೆ ನಾವು ಅಷ್ಟು ವೇಸ್ಟ್ ಮಾಡಲ್ಲ. ಆಮೇಲೆ ಈಗ ಉಪ್ಪು ಒಂಚೂರು ಕಡಿಮೆ, ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹುಳಿ ಖಾರ ನಿಮಗೆ ಬಿಟ್ಟಿರೋದು ಅದು. ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ರಿ. ನಿಮಗೆ ಹುಳಿ ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ಹುಣಸೆ ಹುಳಿ ಇಂಟ್ಕೊಳ್ರಿ. ಇವಾಗ ಹುಣಸೆ ಹುಳಿ ಟೊಮೆಟೊ ಹಣ್ಣು ಎರಡೂ ನಾವು ಹಾಕ್ತೀವಿ. ಸಾಮಾನ್ಯ ಹುಳಿ ಜಾಸ್ತಿ ಆದಂದರೆ ಹುಣಸೆ ಹುಳಿ ಏನು ಹಾಕೋದು ಬೇಡ. ಇದು ಎಷ್ಟಿರುತ್ತೋ ಅಷ್ಟಿದ್ರೆ ಸಾಕಾಗುತ್ತೆ. ಇಲ್ಲ ನಿಮ್ಮ ತೀರ ಕಡಿಮೆ ಅನ್ನಿಸ್ತದೆ ಸ್ವಲ್ಪ ಹುಣಸೆ ಹುಳಿ ಹಾಕೋಬೋದು. ಚೆನ್ನಾಗಿರುತ್ತೆ ಹುಣಸೆ ಹುಳಿ ಹಾಕೋದ್ರಿಂದ. ಟೊಮೆಟೊ ಹಣ್ಣಿನ ಹುಳಿ ಹುಣಸೆ ಹುಳಿ ಎರಡೂ ಸೇರಿ ಅದೊಂಥರ ಭಾರಿ ಮಸ್ತಾಗಿರುತ್ತೆ ರುಚಿ. ಇದನ್ನ ಒಂದು 5 ನಿಮಿಷ ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಕುದ್ರೆ ಚೆನ್ನಾಗಿ ಬರುತ್ತೆ. ನನಗೇನು ಮಾಡ್ತನಪ್ಪ ಅಂದರೆ ಈ ಕಾಯಿನೂ ಇವಾಗಲೇ ಹಾಕ್ಬಿಡ್ತೀನಿ. ಯಾಕಂದರೆ ಕಾಯಿ ಇದು ಕುದಿಯೋದ್ರಿಂದ ಅಳಸಲ್ಲ. ಇದು ನಾಳೆಗೂ ಬೇಕಲ್ಲ ನಮಗೆ. ಇನ್ನು ಒಪ್ಪತ್ತಿಗೆ ಇಟ್ಕೊಳಲ್ಲ. ಇದನ್ನ 2 ಹೊತ್ತು ಊಟ ಮಾಡ್ತೀವಿ. ಚೆನ್ನಾಗಿರುತ್ತೆ ಇದು. ಏನು ಕುದ್ರೂ ಏನು ಥರ ಅನಿಸುತ್ತೆ ಅನ್ನೋಂಗಿಲ್ಲ ಇದನ್ನ. ಅಯ್ಯೋ, ನಮ್ಮ ಕಡೆ ಬಜ್ಜಿ ಮುದ್ದೆ ಅಂತಂದರೆ 2 ಹೊಟ್ಟೆ 2 ಬಾಯಿ ಅಷ್ಟು ಆಸೆ ಪಡ್ತಾರೆ. ಬಾಯಾಗೆ ನೀರು ಬರ್ತಾರೆ ಬಜ್ಜಿ ಮುದ್ದೆ ಅಂತ ಹೆಸ್ರು ಕೇಳಿದರೆ ಸಾಕು. ಹಂಗೆ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ರಿ. ಸಿಮ್ಗಿಂತ ಚೂರು ಜಾಸ್ತಿ ಉರೇಟ್ ಕುದಿಸ್ರಿ. ಬಜ್ಜಿ ಚೆನ್ನಾಗಾಗುತ್ತೆ. ಇದಕ್ಕೆ ಭಾರಿ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ. ನೋಡಿರಿ, ನೀವು ಮಾಡ್ಕೊಂಡು ತಿನ್ನಿರಿ. ನೀವು ವಾರದಾಗ ಒಂದು ಸತಿ ಮಾಡ್ಕೊಂಡು ತಿನ್ಬೇಕಂತ ಅನಿಸ್ತದೆ. ಇನ್ನು ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿ ಇರುತ್ತೆ ಇದು. ತೀರಾ ನಿಮಗೆ ಗಟ್ಟಿ ಆಯ್ತಪ್ಪ ಬೇಯಿಸ್ಕೋಬೇಕಾದ್ರೆ ಕಡಿಮೆ ನೀರು ಹಾಕಿರ ಅಂತಂದರೆ ಇನ್ನೊಂದು ಕಪ್ ತಣ್ಣೀರು ಹಾಕ್ಕೊಂಡು ಬೇಯಿಸ್ಕೊಳ್ರಿ, ಏನಾಗಲ್ಲ ಅಷ್ಟೇ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬೋದು. ನಾನು ಒಂಚೂರು ಹುಣಸೆ ಹುಳಿ ಹಿಂಡ್ತೀನಿ. ನನಗೆ ಹುಣಸೆ ಹುಳಿ ಹಾಕಿದ್ರೆ ಅದು ಚೆನ್ನಾಗಿ ಒಂಥರ ಒಂದು ಸ್ವಲ್ಪ ಹಿಂಡ್ಕೊಂತ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಹುಳಿ ಕಡಿಮೆ ತಿಂತೀರಾ ಅಂತಂದರೆ ಸ್ವಲ್ಪ ಕಡಿಮೆನೇ ಇದು ಮಾಡ್ಕೊಳ್ರಿ. ಹುಣಸೆ ಹುಳಿ ಏನು ಹಾಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಕಡೆ ಏನಪ್ಪ ಅಂತಂದರೆ ಹೆಣ್ಮಕ್ಳು ಕಾಯಿ ಇಲ್ದಂಗೆ ಅಡುಗೆನೇ ಮಾಡಲ್ಲ. ನಮ್ಮ ಕಡೆ ಹೆಣ್ಮಕ್ಳುಗಳು ಕಾಯಿ ಇಲ್ಲ ಅಂತಂದರೆ ಏನಂದು ಕಾಯಿ ಸುಲ್ಕೊಡೋ ತನಕ ಇಲ್ಲಪ್ಪ ಅಡುಗೆ ಮಾಡಲ್ಲ, ಫಸ್ಟ್ ಕಾಯಿ ಸುಲ್ಕೊಡು ಅಂತಾರೆ. ಇಲ್ಲ ಅಂತಂದ್ರೆ ಒಂದು ಪಕ್ಷ ಹೋಗಿ ಕಾಯಿ ಇಲ್ಲ ಅಂತಂದ್ರೆ ICUಗೆ ಹೋಗಿ ಅಡ್ಮಿಟ್ ಆಗ್ತೇವೆ ಹೊರತು ಅಡುಗೆ ಮಾಡಲ್ಲ. ಅಷ್ಟು ಕಾಯಿ ಬಳಸ್ತಾರೆ ನಮ್ಮ ಕಡೆ. ಈಗೀಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಕಾಯಿ ಇಲ್ಲದ ಅಡುಗೆ ಮಾಡ್ಬೇಕಂತಂದ್ರೆ ಏನೋ ಒಂಥರ ಕೈ ಬರೋಲ್ಲ ಮುಂದಕ್ಕೆ. ಆ ಥರ ಜಾಸ್ತಿ ಕಾಯಿ ಹಾಕಿ ಅಡುಗೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಕೆಲವು ಕಡೆ ಕಾಯಿ ಬಳಸಲ್ಲ, ಬಟ್ ನಮ್ಮ ಕಡೆ ಕಾಯಿ ಬಳಸ್ತಾರೆ, ತೆಂಗಿನಕಾಯಿ. ಇದಕ್ಕೆ ಯಾವಾಗಾರ ಬೇರೆ ಕಡೆ ಎಲ್ಲ ಸ್ವಲ್ಪ ಅದಕ್ಕೆ ಅವರು ಬಳಸ್ತಾರೆ. ಬಟ್ ನಮ್ಮ ಕಡೆ
ತಿಂಡಿಗಳಾಗ್ಬೋದು, ಸಾರುಗಳಾಗ್ಬೋದು, ಯಾತ್ಕರ ಆಯಿತು ಕಾಯಿ ಉದುರಿಸಿಲ್ಲ ಅಂತಂದರೆ ಅಷ್ಟೇ. ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಷ್ಟೇ, ಬಜ್ಜಿ ಆಗೋಯ್ತು. 5 ನಿಮಿಷ ಕುದೀತು ಅಂತಂದರೆ ಬಜ್ಜಿ ರೆಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮುದ್ದೆ ಜೊತೆಗೆ ಇದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ನೀವು. ಒಂದ್ಸಲ ಇದು ಮಾಡ್ಕೊಂಡು ತಿಂದುಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆಗೂ ಚೆನ್ನಾಗಿರುತ್ತೆ, ರಾತ್ರಿಗೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಆಯಿತು, ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಟಾಟಾ, ಬಾಯ್ ಬಾಯ್.